31 ಜಿಲ್ಲೆ, 236 ತಾಲೂಕು, 745 ಹೋಬಳಿ, 27,000 ಹಳ್ಳಿಗಳಿವೆ. ಹಳ್ಳಿಗಳ ಗಲ್ಲಿಲೂ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆನ ಸದೆ ಬಡಿತಾ ಇರೋರು, ಎಚ್ಚರಿಸ್ತಾ ಇರೋರು ಕರ್ನಾಟಕದ KRS ಸೈನಿಕ. ಏನಕ್ಕಪ್ಪ ಅಂದ್ರೆ ಹಳ್ಳಿಗೂ ಗೊತ್ತು ಭ್ರಷ್ಟಾಚಾರನ ವಿರೋಧ ಪಡಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಬೆಂಗಾಲಾಗಿ ನಿಂತಿರೋರು. ನಾನು ಸುಮಾರು ಇವ್ರನ್ನೊಂದು 15-20 ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ಅಂತ ದೊಡ್ಡ ಐಷಾರಾಮಿಯಾಗಿರ್ಬೋದಾಯ್ತು, ಇಲ್ಲ ನಾನು ಜನದ ಜೊತೆ ಸರಳವಾಗಿರ್ತೀನಿ ಅನ್ಕೊಂಡು ಬೆಂಗಳೂರಲ್ಲಿ ಬಂದು ವಾಸಿಸ್ಕೊಂಡು ಇಡೀ ಎಲ್ಲಾ ಪಕ್ಷಗಳನ್ನ ಮಾಡೋದು ದೇಶದ ಅಭಿವೃದ್ಧಿಗೆ. ಯಾವ ಪಕ್ಷಗಳು ಮಾಡ್ತಾ ಇಲ್ಲ. KRS ಪಕ್ಷ ತಂದೆಯಾದ ಒಂದು ನೀತಿ ನಿಯಮಗಳನ್ನ ಉಳ್ಗೊಳಿಸ್ಕೊಂಡು, ನಾ ಇನ್ನೊಂದು ಹೇಳ್ತಿದ್ದೆ, ಏನಾದರೂ ಗಾಂಧಿಯ ತತ್ವ ಇರೋದು, ಗಾಂಧಿಯ ಶಾಂತಿ ಇರೋದು ರವಿಕೃಷ್ಣಾರೆಡ್ಡಿ ಅವರ ಹತ್ರ. ಸುಭಾಷ್ ಚಂದ್ರ ಬೋಸರ ಕ್ರಾಂತಿ ಇರೋದು ರವಿಕೃಷ್ಣಾರೆಡ್ಡಿ ಅವರ ಹತ್ರ. ಬಸವಣ್ಣನವರ ತತ್ವ ಇರೋದು ರವಿಕೃಷ್ಣಾರೆಡ್ಡಿ ಅವರ ಹತ್ರ. ನಾವು ಇನ್ನೊಂದು, ನಮ್ಮ ಸ್ವಾಮಿ ವಿವೇಕಾನಂದರು ಹೋದ್ರು, ಏನಪ್ಪ ಅವ್ರು ಏನೂ ಅಲ್ಲ ದೈವಾಂಶ ಸಂಭೂತ ಅಂತಾರೆ, ಅದನ್ನ ನಮ್ಮ ರವಿಕೃಷ್ಣಾರೆಡ್ಡಿ ಅವರ ಹತ್ರ ಕಾಣ್ಬೋದು. ಯಾಕೆ ಅಂದ್ರೆ ತಮ್ಮ ಎಲ್ಲಾ ಟೈಮನ್ನು ಬರೀ ದೇಶಕ್ಕೋಸ್ಕರ, ದೇಶದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರಕ್ಕೋಸ್ಕರ ಈ ರೀತಿ ಮಾಡ್ತಾವ್ರೆ. ನಾವು ರೈತರು, ನಾವು ದೂರದಿಂದ ನೋಡ್ತಾ ಇದ್ದೀವಿ. ಪ್ರಗತಿಪರ ಸಂಘಟನೆಗಳವರು ಎಲ್ಲಾರು ಇವ್ರನ್ನ ಕೊಂಡಾಡಬೇಕು. ಏನಕ್ಕೆ ಅಂದ್ರೆ ಅದು ಒಂದು ಬಿಡದಿ ಜಾಗ ಇರ್ಬೋದು, ಎಲ್ಲೋ ಚಿತ್ರದಲ್ಲಿ ನಡೆಯೋ ಒಂದು ಅನೀತಿ ಇರ್ಬೋದು, ಬೆಳಗಾಮಲ್ಲಿ ನಡೆಯೋ ಭಾಷಾ ಕ್ರಾಂತಿ ಇರ್ಬೋದು, ಇಲ್ಲಿ ಆನೇಕಲ್ಲಲ್ಲಿ ನಡೆಯೋ ಒಂದು ಜಮೀನು ಇರೋದು, ಎಲ್ಲೇ ಆಗ್ಲಿ. ಹಿಂಗ್ ಮಂಡ್ಯದ್ದು ಮಳವಳ್ಳಿ ವಿಚಾರ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡೋದು ನಮ್ಮ ಹಕ್ಕು. ಈಗ ಅವ್ರನ್ನ KRS ಪಕ್ಷದವ್ರನ್ನ ವಿರೋಧ ಮಾಡಕ್ ಬಂದಿದ್ರಲ್ಲ, ಅವರು ಪರ್ಮಿಷನ್ ತಗೊಂಡ್ ಮಾಡ್ಲಿ, ಬೇಡ ಅಂದಾರೆ ಯಾರು? ಅದಕ್ಕೆ ತಾಕತ್ ಬೇಕು. ಪ್ರಶ್ನೆ ಮಾಡೋದಕ್ಕೆ ತಾಕತ್ ಬೇಕು. ಆ ತಾಕತ್ ಇರೋದು KRS ಪಕ್ಷದ ಸೈನಿಕರಲ್ಲಿ. ಇವತ್ತಲ್ಲ ನಾಳಿಕೆ ಕರ್ನಾಟಕ ತುಂಬಾ KRS ಪಕ್ಷ ಮಿಂಚುತ್ತೆ, ಬೆಳಗುತ್ತೆ. ಅಲ್ಲಿ ತನಕ ಒಳ್ಳೆಕ್ಕೆ ಕಾಲ ಜಾಸ್ತಿ, ಕೆಟ್ಟಕ್ಕೆ ಕ್ಷಣಿಕ, ಒಳ್ಳೆಕ್ಕೆ ಕಾಲ ಜಾಸ್ತಿ. ಇವರು ಒಂದು ಅಡಿಪಾಯ ಹಾಕೊಟ್ಟವ್ರೆ. ಇವ್ರು ಇಲ್ಲ ಅಂದ್ರೂ ಇವರ ಒಂದು ನೇತೃತ್ವದಲ್ಲಿ ಬೇರೆಯಾರ ಉಳಿಸ್ಕೊಂಡು ಹೋಗ್ತಾರೆ. ಅದಕ್ಕಾರ ಶ್ರಮ ಪಡಲೇಬೇಕು. ಯಾರೂ ಎದೆಗುಂದಬೇಡಿ. ಮಂಡ್ಯ ಗಂಡು ಮೆಟ್ಟಿದ ನಾಡು. ಇಡೀ 99 ಭಾಗ ರೈತರಿಂದ ಕೂಡಿರ್ತಕ್ಕಂಥ ರೈತರನ್ನ ಅಧಿಕಾರಿಗಳು, ರಾಜಕಾರಣಿಗಳು ಬಕ್ರಾ ಮಾಡ್ತಾವ್ರೆ. ಅವರು ಅವ್ರ ಕೆಲಸದಲ್ಲಿ ತಲ್ಲೀನರಾಗವ್ರೆ, ಇವ್ರು ಇಲ್ಲಿ ಮಜಾ ಮಾಡ್ತಾವ್ರೆ. ಕೇಳಕ್ ಜನ ಇರಲಿಲ್ಲ. ಕೇಳಕ್ಕೆ KRS ಪಕ್ಷದವರು ಕಳಿಸ್ಕೊಟ್ಟಕ್ಕೆ ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ನಮ್ಮ ರವಿಕೃಷ್ಣಾರೆಡ್ಡಿ ಅವರಿಗೆ ಈ ಒಂದು ಸಾಲು ಮತ್ತು ಹಾರ ಹಾಕೋದ್ರ ಮೂಲಕ ಮಂಡ್ಯ ಜಿಲ್ಲೆ ರೈತ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ, ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಚಪ್ಪಳೆ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಇವತ್ತು ಮಂಡ್ಯಕ್ಕೆ ಮೊನ್ನೆ ಮಳವಳ್ಳಿನಲ್ಲಿ ನಡೆದಂತ ಮಳವಳ್ಳಿ ಚಲೋ ಕಾರ್ಯಕ್ರಮ ಏನಿತ್ತು, ಅಲ್ಲಿಯ ಮಳವಳ್ಳಿ ತಾಲೂಕಿನ ಪುರಸಭೆ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ಆಗ್ತಿರ್ತಕ್ಕಂಥ ಅಸಮರ್ಪಕ ಅವ್ಯವಸ್ಥೆಯನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಳವಳ್ಳಿ ಚಲೋ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಕರೆ ಕೊಟ್ಟು ಒಂದು ಪ್ರತಿಭಟನೆ ಮತ್ತು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಇದಕ್ಕೆ ಅಧಿಕೃತವಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆದು ಈ ಒಂದು ಮಳವಳ್ಳಿ ಚಲೋ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಂಥ ಸಂದರ್ಭದಲ್ಲಿ ಇನ್ನು ಕೆಲವೇ ಗಂಟೆಗಳಲ್ಲಿ ಆ ಕಾರ್ಯಕ್ರಮ ಮುಗಿಬೇಕಾಗಿತ್ತು. ಆಗ ತಾಲೂಕು ಕಚೇರಿಯ ಮುಂಭಾಗ ಕೆಲವು ಕಿಡಿಗೇಡಿಗಳು ಹೋರಾಟಗಾರರ ವಿರುದ್ಧ ಅನಗತ್ಯವಾಗಿ ಅವಿವೇಕತನದಿಂದ ಗಲಭೆಯನ್ನು ಎಬ್ಬಿಸೋ ದೃಷ್ಟಿನಲ್ಲಿ ಪ್ರಶ್ನೆ ಮಾಡುತ್ತಾ ಗಲಾಟೆಯನ್ನು ಎಬ್ಬಿಸ್ಕೊಂಡು ಕೈ ಮಾಡುವಂತಕ್ಕೆ ಬಂದ್ರು. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಪೊಲೀಸ್ನವರು ಕಿಡಿಗೇಡಿಗಳನ್ನ ಬಂಧಿಸಿ ಹೋರಾಟಗಾರರ ಹೋರಾಟಕ್ಕೆ ರಕ್ಷಣೆಯನ್ನು ಕೊಡಬೇಕಾದದ್ದು ಒಂದು ಕರ್ತವ್ಯ, ಜವಾಬ್ದಾರಿಯಾಗಿತ್ತು. ಅದರಲ್ಲಿ ವಿಫಲವಾದ ಪೊಲೀಸ್ ಇಲಾಖೆ ಕಿಡಿಗೇಡಿಗಳಿಗೆ ರಕ್ಷಣೆ ಕೊಟ್ಟು ಹೋರಾಟಗಾರರನ್ನ ಬಂಧಿಸಿ ಕಿರ್ಗಾಂವ್ ಪೊಲೀಸ್ ಠಾಣೆಗೆ ತಂದು ವಶಕ್ಕೆ ಪಡೆದಿತ್ತು. ಈ ಒಂದು ಪ್ರಕರಣ ನಾವು ಕಣ್ಸಿ ಕೂಡ ಆ ಸಂದರ್ಭದಲ್ಲಿ ಠಾಣೆಗೆ ಭೇಟಿ ಕೊಟ್ಟು ಲಿಖಿತವಾಗಿ ಮನವಿ ಕೊಟ್ಟು ಅವ್ರನ್ನ ಬಿಡುಗಡೆ ಮಾಡಬೇಕು, ಇಲ್ಲ ಅಂದ್ರೆ ಕನ್ನಡಿಗರ ಸ್ವಾಭಿಮಾನ ಚಳವಳಿ ವತಿಯಿಂದ ನಾವು ಕನ್ನಡ ಪರ ಹೋರಾಟಗಾರರು ಠಾಣೆ ಮುಂದುಗಡೆ
ಒಂದು ಚಳುವಳಿಯನ್ನ ಮಾಡ್ತೇವೆ, ಶಾಂತಿಯುತ ಪ್ರತಿಭಟನೆ ಮಾಡ್ತೇವೆ, ಅದಕ್ಕೆ ತಾವು ಅನುಮತಿ, ಅವಕಾಶ ಮತ್ತು ರಕ್ಷಣೆಯನ್ನು ಕೊಡಬೇಕು ಅಂತ ಲಿಖಿತ ಮನವಿ ಕೊಟ್ಟು ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಮಗೆ ಲಿಖಿತವಾಗಿ ಸೂಚನೆಯನ್ನ ಹಿಂಬರವನ್ನ ಕೊಟ್ಟಿದ್ದಾರೆ. ಆ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಗೆ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವ ಅಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ಬಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ನಂತರ ನಮ್ಮ ಮಂಡ್ಯ ಜಿಲ್ಲಾ ರೈತ ಮುಖಂಡರಾದಂಥ ಅಣ್ಣಯವರ ನೇತೃತ್ವದಲ್ಲಿ ಇವತ್ತು ರವಿಕೃಷ್ಣ ರೆಡ್ಡಿ ಅವರಿಗೆ ಅವರ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಒಂದು ಚಳುವಳಿ ಮಾಡ್ತಾ ಇದೆ. ಆ ಚಳುವಳಿ ಯಾವ ರೀತಿಯಪ್ಪ ಇದೆ ಅಂದರೆ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು 4 ಪ್ರಮುಖ ಚಳುವಳಿಗಳನ್ನ ನಾವು ಇತಿಹಾಸದಲ್ಲಿ ದಾಖಲಾಗಿದೆ. ಒಂದು ಕನ್ನಡ ಚಳುವಳಿ, ಅದು ಗೋಕಾಕ್ ಚಳುವಳಿ ಸೇರಿದಂಗೆ. ಇನ್ನೊಂದು ಏಕೀಕರಣ, ಕರ್ನಾಟಕದ ಏಕೀಕರಣದಿಂದ ಶುರುವಾಗಿ ಕನ್ನಡ ಚಳುವಳಿ, ಹಾಗೇನೆ ನಮ್ಮ ರೈತ ಚಳುವಳಿ, ದಲಿತ ಚಳುವಳಿ, ನಂತರ ಒಂದು ಚಳುವಳಿ ರಾಜ್ಯವ್ಯಾಪಿ ಸಾರ್ವಜನಿಕ ಆಂದೋಲನವಾಗಿ ಇವತ್ತು ರೂಪುಗೊಂಡಿದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿಯ ಈ ಒಂದು ಚಳುವಳಿ ಅಂತ ಹೇಳಿ ಇವತ್ತು ನಾವು ಘಂಟಾಘೋಷವಾಗಿ ಹೇಳ್ಬೋದು. ಹಾಗಾಗಿ ನಾಡಿನಾದ್ಯಂತ ಲಕ್ಷಾಂತರ ಜನ ಇದಕ್ಕೆ ಬೆಂಬಲಿಗರಿದ್ದಾರೆ, ದೇಣಿಗೆನೆ ನೀಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ತಮ್ಮ ಹೆಸರು ಕೂಡ ಈಚೆಗೆ ಹೇಳ್ಕೊಳ್ಳಿರ್ತಕ್ಕಂಥ ಬೇಕಾದಷ್ಟು ಸಾರ್ವಜನಿಕರು, ನಾಗರಿಕರು ಈ ಪಕ್ಷಕ್ಕೆ, ಈ ಒಂದು ಚಳುವಳಿಗೆ ಬೆಂಬಲವಾಗಿ ನಿಂತಿದ್ದಾರೆ. ನಾವು ಕನ್ನಡ ಪರ ಹೋರಾಟಗಾರರು ಕೂಡ ಸದಾಕಾಲ ಕನ್ನಡ ನಾಡು ನುಡಿಯ ಪರವಾಗಿರ್ತಕ್ಕಂಥ ಚಳುವಳಿಗಳಲ್ಲಿ ಸಮಾಜ ನಿರ್ಮಾಣಕ್ಕೆ ಯಾವ ಚಳುವಳಿ, ಯಾವ ಹೋರಾಟಗಾರರು ಒಂದು ಹೋರಾಟವನ್ನು ನಡೆಸ್ತಾರೆ, ಅದಕ್ಕೆ ಪೂರಕವಾಗಿ ನಾವು ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಹಾಗೇನೆ ದಲಿತ ಪರ ಹೋರಾಟಗಾರರು, ಜನಪರ ಹೋರಾಟಗಾರರು ಎಲ್ಲರ ಬೆಂಬಲ ಸದಾಕಾಲ ಇರಬೇಕು ಇದೆ. ಹಾಗೇನೆ ಹೋರಾಟಗಾರರು ಒಬ್ರು ಮಾಡಿದಾಗ ಅವ್ರು ಮಾಡ್ತಾ ಇದ್ದಾರೆ, ನಾವೇನಲ್ಲೂ ಭಾಗವಹಿಸೋದು ಅನ್ನೋ ಭಾವನೆನ ಬಿಡಬೇಕು. ಯಾರೇ ಕರೆ ಕೊಟ್ಟರು ಆ ಉದ್ದೇಶ ಏನಿದೆ ಅದನ್ನ ನೋಡ್ಕೊಂಡು ಈ ನಾಡಿನ ಕಟ್ಟ ಕೆಲಸದಲ್ಲಿ ನಾವೆಲ್ಲ ಮುಂದೆ ಭಾಗಿಯಾಗಬೇಕು. ಆ ಒಂದು ಹೋರಾಟದ ಭಾಗವಾಗಿ ಇವತ್ತು ಆ ಹೋರಾಟಕ್ಕೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಇಡೀ ಮಂಡ್ಯ ಜಿಲ್ಲೆಯ ಒಂದು ರೈತ ಕುಲದ ಪರವಾಗಿ ನಮ್ಮ ಅಣ್ಣಯ್ಯನವರು ರೈತ ಸಂಘದ ವತಿಯಿಂದ ಒಂದು ರವಿಕೃಷ್ಣ ರೆಡ್ಡಿ ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ. ಅದಕ್ಕಾಗಿ ಅಣ್ಣಯ್ಯನವರಿಗೆ ಧನ್ಯವಾದ ಹೇಳ್ತಾ, ರವಿಕೃಷ್ಣ ರೆಡ್ಡಿ ಅವರಿಗೆ ಆಯುಸ್ಸು, ಆರೋಗ್ಯ, ಶಕ್ತಿ ದೊರೆಯಲಿ. ಈ ಹೋರಾಟ ಈ ನಾಡಿನಲ್ಲಿ ಮುಂದೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾತಾಡ್ತೀವಿ, ನೋಡ್ತಾ ಇದ್ರಿ, ನೀವೆಲ್ಲ ಗಮನಿಸ್ತಾ ಇದ್ರಿ, ವಿಜಯ್ ಪಕ್ಷ ಬಂದ್ಬಿಡ್ತು ತಮಿಳುನಾಡಿನಲ್ಲಿ ಬದಲಾವಣೆ ತರ್ತಾ ಇದಾರೆ ಅಂತ. ಬದಲಾವಣೆ ಬರೋದು ಮತದಾರರು ಹೊಸಬರನ್ನ ಆಯ್ಕೆ ಮಾಡಿದಾಗ, ಚಳುವಳಿಗಾರರನ್ನ ಆಯ್ಕೆ ಮಾಡಿದಾಗ, ಹಳಬರನ್ನ ಧಿಕ್ಕರಿಸಿ, ವ್ಯವಸ್ಥೆನ ಧಿಕ್ಕರಿಸಿ ಹೊಸತನಕ್ಕೆ ನಾವು ಮತ ನೀಡಿದಾಗ ಬದಲಾವಣೆ ಸಾಧ್ಯ. ಅದು ಮುಂದೊಂದು ದಿನ ಕರ್ನಾಟಕ ರಾಷ್ಟ್ರ ಸಮಿತಿ ಅಧಿಕಾರಕ್ಕೆ ಬರೋದ್ರ ಮುಖಾಂತರ ಈ ಕರ್ನಾಟಕದಲ್ಲಿ ಕನ್ನಡ ಅಸ್ಮಿತೆಯನ್ನು ಎತ್ತಿ ಹಿಡಿದು ಪ್ರಾಮಾಣಿಕ, ಜನಪರ, ಭ್ರಷ್ಟಾಚಾರ ರಹಿತ ಸಮಾಜದ ಒಂದು ವ್ಯವಸ್ಥೆ ಈ ನಾಡಿನಲ್ಲಿ ಸೃಷ್ಟಿಯಾಗಲಿ ಅಂತೇಳಿ ನಾನು ಆಶಿಸ್ತಾ ರವಿಕೃಷ್ಣ ರೆಡ್ಡಿ ಅವರಿಗೆ ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೀನಿ. ಏನು ಕರ್ನಾಟಕ KRS ಪಾರ್ಟಿ ಪ್ರಾದೇಶಿಕ ಪ್ರಾಮಾಣಿಕ ಹೋರಾಟದ ಭಾಗವಾಗಿ ಮಳವಳ್ಳಿ ಚಲೋ ಕಾರ್ಯಕ್ರಮವನ್ನು ಅಲ್ಲಿ ಪುರಸಭೆಯಲ್ಲೇ ನಡೀತಾ ಇರ್ತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ, ಖಾತೆ ವಗೇರಿಗಳ ಬಗ್ಗೆ, ಮಧ್ಯವರ್ತಿಗಳ ಬಗ್ಗೆ ಧ್ವನಿಯನ್ನು ಎತ್ತಿತ್ತು. ಆ ಧ್ವನಿಯನ್ನು ಎತ್ತಂಥ ಸಂದರ್ಭದಲ್ಲಿ ಗೇಟ್ನ ಹಾಕಿ ನಮ್ಮ KRS ಪಾರ್ಟಿಯ ಪ್ರಮುಖರನ್ನ ಏನು ಕೇಸು ದಾಖಲು ಮಾಡೋದ್ರ ಮುಖಾಂತರ ಇದು ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲೂ ಕೂಡ ನಾವು KRS ಪಾರ್ಟಿಯ ನಮ್ಮ ಜಿಲ್ಲಾಧ್ಯಕ್ಷರಾದ ಮಲ್ಲೇಶ್ ಅವರ ಇದಾಗಿ ನಾವು DC ಕಚೇರಿ ಹತ್ರ ಮನವಿ ಕೊಟ್ಟಾಗಲೂ ಕೂಡ ನಾವು ಆ ವಿಚಾರವನ್ನು ಮಾತಾಡೆಲ್ಲ ಆದ ನಂತರ ಮತ್ತೆ ಕೆಲವೊಂದು ಹಮ್ಮಿಕೊಂಡಾಗ MLA ಅವರ ಕರಪತ್ರದಲ್ಲಿ ಹಾಕಿದ್ರು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇವತ್ತು ಮಳವಳ್ಳಿನಲ್ಲಿ ಹೋರಾಟವನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಸಮಾಜದ ಏಳ್ಗೆಗಾಗಿ ಸಮಾಜದ ಅಂಕುಡೊಂಕನ್ನು ತಿದ್ದುವಂಥ ಜವಾಬ್ದಾರಿಯುತ MLA ಅವರು ನಡ್ಕೊಳ್ಳೋಂಥ ರೀತಿ ಖಂಡನೀಯ. ಯಾಕೆಂದರೆ ನಾವು ಅವ್ರನ್ನ ಕೇಳೋದಿಷ್ಟೇ, ಹೋರಾಟವನ್ನು ನೀವು ಒಂದು ರೀತಿಯಲ್ಲಿ ಪ್ರತಿಭಟಿಸ್ಬೋದಿತ್ತು, ಅದನ್ನು ಬಿಟ್ಟು ನೀವು ಗೂಂಡಾಗಿರಿ ಮಾಡತಕ್ಕಂಥದ್ದು, ಈ ಸಂವಿಧಾನದಲ್ಲಿ ಕೊಡ್ತಕ್ಕಂಥ ಬೆಲೆನ ಅಥವಾ ನಾವು ಸ್ವಾತಂತ್ರ್ಯದಲ್ಲಿದ್ದೇವ ಸ್ವತಂತ್ರದಲ್ಲಿ ಇಲ್ವಾ ಅಂತಕ್ಕಂಥ ಅನುಮಾನ ಕಾಡ್ತಾ ಇತ್ತು. ಹಾಗಾಗಿ ಆ ವ್ಯವಸ್ಥೆಯಲ್ಲಿ ನಾವು ಕೂಡ ಭಾಗಿಯಾಗಿದ್ದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದ ಎಲ್ಲ ನಮ್ಮ ಕಾರ್ಯಕರ್ತರು, ಆಟೋ ವೆಂಕಟೇಶ್ ಆಗ್ಬೋದು, ಗೋವಿಂದಣ್ಣ ಆಗ್ಬೋದು, ಸೋಮಶೇಖರ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಇನ್ನೂ ಒಂದಷ್ಟು ಜನದ ಹೆಸರುಗಳು ಹೇಳಿಕಾಗಿಲ್ಲ ಈಗ. ಹಾಗಾಗಿ ಎಲ್ಲರೂ ಭಾಗವಹಿಸಿ ನಾವು ಹೋರಾಟದಲ್ಲಿ ಭಾಗವಹಿಸಿದ ನಂತರ ಅರೆಸ್ಟನ್ನು ಮಾಡಿದ್ರು ಪೊಲೀಸ್ನವರು ಏನಾದ್ರು ಅಂದರೆ ಒಂದು ವೇನಲ್ಲಿ ಕೆಲಸ ಮಾಡಿದ್ರು. ಏನು ಹೋರಾಟಗಾರರನ್ನ
ಹೋರಾಟ ಮಾಡಕ್ಕೆ ಅವಕಾಶ ಕೊಡದೇನೆ ಆಪೋಸಿಟ್ ಬಂದಂತ ಗೂಂಡಗಳನ್ನ ಸಪೋರ್ಟ್ ಮಾಡುವ ರೀತಿಯಲ್ಲಿ ಅದು ಕಾಣ್ತು. ಹಾಗಾಗಿ ನಾವು ಪೊಲೀಸ್ ಠಾಣೆ ಹತ್ರನೇ ಹೇಳ್ದೋ, ಪೊಲೀಸ್ನವರು ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ಮುಕ್ತವಾಗಿ ಕೊಟ್ಟಿದ್ರೆ ಇವತ್ತು ಹೋರಾಟ ಚೆನ್ನಾಗಿರ್ತಿತ್ತು. ಪೊಲೀಸ್ನವರು ಕೂಡ ಎಲ್ಲೋ ಒಂದ್ ಕಡೆ ಅವರ ಇಕ್ಕಟ್ಟಿನಲ್ಲಿದ್ದಾರೆ ಅಂತಕ್ಕಂಥ ಅನುಮಾನ ಕಾಡ್ತು. ಹಾಗಾಗಿ ನಾವು ಸಂಜೆ 7 ಗಂಟೆವರೆಗೂ ಬಂಧನದಲ್ಲಿದ್ದೋ. ನಮ್ಮ ವಿಚಾರ ಏನಿತ್ತು ಅಂದ್ರೆ, ಬಂದಂತ ಎಲ್ಲ ರಾಜ್ಯ ನಾಯಕರುಗಳು ನಮ್ಮನ್ನ ಬಿಡುಗಡೆ ಮಾಡೋದು ಮುಖ್ಯ ಅಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಹೇಳಿಕೆ ತಗೋಬೇಕು, ಅವ್ರ ಮುಖಾಂತರ FIR ದಾಖಲು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವಲ್ಲಿ ಕೂತ್ರು. ಕೊನೆಗೆ ಅವರು ನಮ್ಮನ್ನು ಸಮಾಧಾನ ಮಾಡಿದ್ರೆ ವಿನ ಅವ್ರು ಯಾರು ಬಂಧಿಸುವಂತ ರೀತಿಯಲ್ಲಿ ಆಗಲಿಲ್ಲ. ಹಾಗಾಗಿ ದೂರನ್ನ ಕೊಟ್ಟಿದ್ದೀವಿ. ಆ ದೂರಿಗೆ ಸಮರ್ಪಕವಾದಂಥ ಉತ್ತರ ಸಿಗಬೇಕು, ನ್ಯಾಯ ಸಿಗಬೇಕು ಅಂತಕ್ಕಂಥ ಹೋರಾಟದ ಭಾಗವಾಗಿ ಇವತ್ತು ರವಿಕೃಷ್ಣಾರೆಡ್ಡಿ ಅವರು ಮಂಡ್ಯ ಬಂದು ಅಲ್ಲಿ ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಆ ಪ್ರೆಸ್ ಮೀಟನ್ನು ಎಲ್ಲ ಭಾಗಿಯಾಗಿದ್ದಂಥ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ಹೋರಾಟವನ್ನು ಇನ್ನಷ್ಟು ತೀವ್ರತರವಾಗಿ ತಗೊಂಡೋಗೋಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆ ಬೆಂಬಲವಾಗಿರ್ತದೆ ಅಂತ ಹೇಳ್ತಾ, ಇವತ್ತು ಏನು ನಮ್ಮ ರೈತ ಸಂಘದ ಅಣ್ಣಯ್ಯನವರು ಅಭಿನಂದನೆ ಸಲ್ಲಿಸಿದ್ದಾರೆ, ಅದು ನಿಜಕ್ಕೂ ಬಹಳ ಸಂತೋಷ. ಯಾಕೆಂದ್ರೆ ನಮ್ಮ ಜಿಲ್ಲೆಗೆ ಬಂದಂತ ರವಿಕೃಷ್ಣಾರೆಡ್ಡಿ ಅವ್ರನ್ನ ಸ್ವಾಗತಿಸಿದಂತ ರೀತಿ ಅದು ಹಸಿರು ಮತ್ತು ಕೆಂಪು ಮತ್ತು ಹಳದಿ ಎಲ್ಲವೂ ಸ್ವಾಗತಿಸಿದಂತ ರೀತಿಯಲ್ಲಿ ಇತ್ತು. ಹಾಗಾಗಿ ಕರ್ನಾಟಕದ ಏಳಿಗೆಗಾಗಿ ದುಡಿಬೇಕಾದ್ರೆ ಇವತ್ತು ನಮ್ಮ ಜಿಲ್ಲೆಯ ಹಲವಾರು ಹಳ್ಳಿಗಳು ಕಳ್ಕೊಂಡಿವೆ. ಯಾಕೆಂದ್ರೆ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಹಲವಾರು 850 ಹಳ್ಳಿಗಳನ್ನ ನಾವು ಕಳ್ಕೊಂಡಿದ್ವಿ. ಅದರ ಕಡೆ ಕರ್ನಾಟಕ ರಾಷ್ಟ್ರ ಪಕ್ಷ ಇನ್ನಷ್ಟು ತೀವ್ರತರವಾಗಿ ಅದರ ಸಂಬಂಧಪಟ್ಟಂತ ವರದಿ ಏನಾಗಿದೆ, ಅದರ ಬಗ್ಗೆ ಮಹಾಜನ್ ವರದಿ ಏನಾಗಿದೆ, ನಮ್ಮ ಗಡಿನಾಡನ್ನ ಉಳಿಸುವ ರೀತಿಯಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ತೇವೆ. ಅದ್ರ ಜೊತೆ ನಿಮ್ಮ ಪಕ್ಷನೂ ಹೋರಾಟ ಮಾಡಿ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಿ ಇದು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೀಲಿ. ಯಾಕೆಂದ್ರೆ ಇವತ್ತು ಕರ್ನಾಟಕದಲ್ಲಿ ನಮ್ಮನ್ನ ಆಳ್ತಕ್ಕಂಥ ಎಲ್ಲ ಪಕ್ಷಗಳಿಗೆ ಹೈಕಮಾಂಡ್ ಇದೆ. ಹೈಕಮಾಂಡ್ ಇರೋದ್ರಿಂದ ನಾವು ಯಾವುದೇ ಒಂದು ಹಕ್ಕನ್ನ ಪಡಿಬೇಕಾದ್ರೆ ಹೈಕಮಾಂಡ್ನ ಕೇಳಿ ಮಾಡಬೇಕಾದಂಥದ್ದೇ. ಇವತ್ತು ಮತದಾರರು ಕೂಡ ನಾವೆಲ್ಲರೂ ಜಾಗೃತ ಆಗಬೇಕು. ಕರ್ನಾಟಕ ಏಕೀಕರಣದ ಸಂದರ್ಭದಿಂದ ಈಚೆಗೆ ಕರ್ನಾಟಕವನ್ನ ಹಳ್ಳಿಗಳನ್ನ ಕಳ್ಕೊಂಡಿರುವಂಥದ್ದು ಅವೆಲ್ಲವನ್ನು ಜೋಡಿಸಿ ನಾವು ಕರ್ನಾಟಕ ಅಖಂಡ ಕರ್ನಾಟಕವಾಗಿ ಉಳಿಸ್ಕೋಬೇಕು. ಆ ರೀತಿಯಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಲಿ, ಎಲ್ಲ ವರ್ಗದವ್ರನ್ನ ಕ್ರೋಢೀಕರಣ ಮಾಡ್ಕೊಂಡು ಇನ್ನಷ್ಟು ಶಕ್ತಿ ತುಂಬಲಿ ಅಂತ ಅವ್ರಿಗೆ ರವಿಕೃಷ್ಣಾರೆಡ್ಡಿ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಇನ್ನಷ್ಟು ಹೋರಾಟವನ್ನು ಮಾಡೋಕ್ಕೆ ನಿಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸಬೇಕು. ನಿಮ್ಮ ನಾಯಕತ್ವ ಮುಂದುವರಿಲಿ, ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥ ರವಿಕೃಷ್ಣಾರೆಡ್ಡಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಾವು ಮಾತನಾಡಲಿಕ್ಕೆ ಎಲ್ಲರಿಗೂ ಒಂದು ಸಲ ಮಾತನಾಡ್ತಾ ಇದ್ದೀವಿ. ಜೈ ಕರ್ನಾಟಕ. ಒಂದು ವೇಳೆ ಇಷ್ಟೊತ್ತು ನಮ್ಮ ಅಣ್ಣೇಗೌಡರು, ಜಯರಾಮ್ ಅವರು, ರಾಜೇಗೌಡರು ಎಲ್ಲ ಬಂಧುಗಳು ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಗೆ ತನ್ನದೇ ಆದಂತಹ ಒಂದು ಒಳ್ಳೆಯ ಇತಿಹಾಸ, ಸಾಮಾಜಿಕ ರೈತ ಹೋರಾಟಗಳಲ್ಲಿ ಒಳ್ಳೆಯ ಇತಿಹಾಸ ಇದೆ. ಇಂತಹ ಒಂದು ರಾಜಕೀಯ ಪ್ರಜ್ಞಾವಂತಿಕೆ ಇರುವಂತಹ ಹೆಚ್ಚು ಜನ ಇರುವಂತಹ ಜಿಲ್ಲೆ ಇದು. ಈ ಜಿಲ್ಲೆಯಲ್ಲಿ ಮೊದಲಿನಿಂದಲೂ ರೈತಗಳ ಸಂಘಕ್ಕೆ ಬೇರೆ ಬೇರೆ ತರಹದ ಹೋರಾಟಗಳಿಗೆ ಶಕ್ತಿ ತುಂಬಿದಂಥ ಜಿಲ್ಲೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿರುವಂತಹ ಹೋರಾಟವನ್ನು ಗಮನಿಸಿ ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಹೋರಾಟಗಾರರು ಸಹ ಈ ನಮ್ಮ ಹೋರಾಟವನ್ನು ಬೆಂಬಲಿಸಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿಯ ಸ್ಥೈರ್ಯ ಮತ್ತು ಧೈರ್ಯವನ್ನು ತುಂಬುತ್ತಿರೋದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಒಂದು ದೊಡ್ಡ ಆಗಲೇ ಹೇಳಿದಂಗೆ ಇತಿಹಾಸ ಇದೆ. ನನಗೆ ನಂಜುಂಡಸ್ವಾಮಿಯವ್ರ ಜೊತೆ ಕೆಲಸ ಮಾಡುವಂತಹ ಯೋಗ ಇರಲಿಲ್ಲ, ಆದರೆ ಪುಟ್ಟಣ್ಣಯ್ಯವ್ರ ಜೊತೆಗೆ ಒಂದಷ್ಟು ದಿವಸ ಅವ್ರು ತೀರ್ಕೊಳ್ಳೋ ತನಕ ನಾವು ಕೆಲಸ ಮಾಡ್ತಾ ಇದ್ವಿ. SR ಹಿರೇಮಠರು, ನಾವು, ದೇವನೂರು ಮಹಾದೇವರೆಲ್ಲ ಸೇರಿ, ಪುಟ್ಟಣ್ಣಯವರೆಲ್ಲ ಸೇರಿ ಒಂದು ಜನಾಂದೋಲನಗಳ ಮಹಾಮೈತ್ರಿ ಅಂತ ಮಾಡಿ 224 ಕ್ಷೇತ್ರಗಳಿಗೆ ನಾವು ಅಭ್ಯರ್ಥಿಗಳನ್ನ ಹಾಕೋಣ. ಈ JCB ಭ್ರಷ್ಟ ಪಕ್ಷಗಳು, ಇವು ಜನವಿರೋಧಿ ಪಕ್ಷಗಳು, ಇದನ್ನ ವಿರುದ್ಧವಾಗಿ ನಾವು ಎಂದು ಪಡೆ ಕಟ್ಟೋಣ ಅನ್ನುವಂಥ ಮಾತುಗಳನ್ನು ಅವರು ಆಡ್ತಾ ಇದ್ರು ಪುಟ್ಟಣ್ಣಯವರು. ನಾವು ಅವ್ರ ಜೊತೆಗೆ ಅನೇಕ ಹೋರಾಟಗಳಲ್ಲಿ ಆ ಸಂದರ್ಭದಲ್ಲಿ 2016-17ರಲ್ಲಿ ಭಾಗವಹಿಸಿದ್ದೀನಿ. ಆದರೆ ದುರದೃಷ್ಟವಶಾತ್ ಅವರು ಅಕಾಲ ಮರಣಕ್ಕೆ ಈಡಾದರು. ಅದಾದ ನಂತರ ನಾವು ಈಗ ನಮ್ಮದೇ ರೀತಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಿಂದೆ ನಮ್ಗೆ ಅನೇಕ ಜನ ಹೇಳ್ತಾರೆ, ನಿಮ್ಮ ಹೋರಾಟ ನೋಡ್ತಾ ಇದ್ರೆ ಏನು ರೈತ ಸಂಘದ ಹೋರಾಟವೇ ಜ್ಞಾಪಕ ಬರುತ್ತೆ ಅಂತ. ಆ ರೀತಿಯಲ್ಲಿ ಇವತ್ತು ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರ ಸದುದ್ದೇಶವನ್ನು ಗಮನಿಸಿ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಾರ್ವಜನಿಕವಾಗಿ ನೂರಾರು ಕೇಸುಗಳನ್ನ ಹಾಕಿಕೊಂಡಿದ್ರು ಸಹ ಮಾಡ್ತಾ ಇರುವಂತಹ ಹೋರಾಟವನ್ನು ಗಮನಿಸಿ ಬೆಂಬಲ ಕೊಟ್ಟಂತಹ ನಾನು ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ, ರೈತ ಹೋರಾಟಗಾರರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾವೆಲ್ಲರೂ ಈ ನಾಡಿನ, ಈ ಮಣ್ಣಿನ ಮಕ್ಕಳು. ಇವತ್ತು ನಮಗೆ ಬಹಳ ಕಷ್ಟಪಟ್ಟು ನಮ್ಮ ಪೂರ್ವಿಕರು ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ. ಸ್ವಾತಂತ್ರ್ಯವನ್ನು ಕೊಡಿಸಿದ ನಂತರ 2-3 ವರ್ಷಗಳ ನಿರಂತರ ಸಂವಾದಗಳು, ಸಭೆಗಳು ಆಗಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಂಡು ಅದನ್ನು ನಮಗೆ ನಾವೇ ಅರ್ಪಣೆ ಮಾಡಿಕೊಂಡು ಒಂದು ಪ್ರಜಾಪ್ರಭುತ್ವ ದೇಶವನ್ನು ಕಟ್ಟಿದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗಿಂತ ಅತ್ಯುತ್ತಮವಾದ ಆಡಳಿತ ವ್ಯವಸ್ಥೆ ಪ್ರಪಂಚ ಇಲ್ಲಿ ತನಕ ನೋಡಿಲ್ಲ.
ಅದನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಅದು ನಮಗೆ ಕೊಟ್ಟಿರುವಂತಹ ಹಕ್ಕುಗಳನ್ನ ನಾವು ಸದಾ ಜಾಗೃತವಾಗಿ ಉಳಿಸ್ಕೊಳ್ಬೇಕು. ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತ ಒಂದು ಮಾತಿದೆ. ಅಂದ್ರೆ ನಮ್ಮ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆ ಹಕ್ಕುಗಳನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಸದಾ ಜಾಗೃತರಾಗಿರಬೇಕು ಅಂತ. ಅಂತಹ ಒಂದು ಜಾಗೃತಾವಸ್ಥಾ ಸ್ಥಿತಿಯಲ್ಲಿ ಜನರನ್ನು ಇಡೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಹಿಂದೆ ಕನ್ನಡ ಪರ ಹೋರಾಟಗಳು, ದಲಿತ ಹೋರಾಟಗಳು, ರೈತ ಹೋರಾಟಗಳು ಅದೇ ತರಹದ ಸ್ಫೂರ್ತಿಯನ್ನ, ಚೈತನ್ಯವನ್ನ ಜನರಿಗೆ ತುಂಬಿದ್ರು. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ರಾಜೇಗೌಡರು ಹೇಳಿದಾಗೆ ಅದನ್ನ ಮುಂದಿನ ಹಂತದಲ್ಲಿ, ಮುಂದಿನ ರೀತಿಯಲ್ಲಿ ಮುಂದುವರಿಸ್ತಾ ಇದೆ ಹೊರತು ಇದೇನು ವಿಶೇಷವಾಗಿ ಹಿಂದೆ ಆಗಿದ್ದು ಯಾವುದು ಅನ್ನೋದಲ್ಲ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನ್ ಕೆಲಸ ಮಾಡಿದೆ ಅದನ್ನ 30 ವರ್ಷಗಳಿಂದ ಅನೇಕ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ, ಹಸಿರು ಸೇನೆ ಮಾಡಾಗಿದೆ. ಹಾಗಾಗಿ ಈ ಹೊತ್ತಿಗೆ ನಾವು ಅದನ್ನ ಒಂದು ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನನಗೆ ಮಂಡ್ಯ ಜಿಲ್ಲೆ ನಮ್ಮ ಲಿಂಗೇಗೌಡರು ಇವತ್ತು ನಮ್ಮ ಜೊತೆಗಿಲ್ಲದೆ ಇರುವಂಥದ್ದು ತುಂಬಾ ನೋವಿನ ಸಂಗತಿ. ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದರು ಅವರು. ಮಂಡ್ಯಗೆ ಬರೋದಕ್ಕೆ ಯಾವಾಗಲೂ ನನಗೆ ಒಂದು ರೀತಿಯ ಸಂತೋಷ ಆಗುತ್ತೆ. ಆದರೆ ಇವತ್ತು ಬಂದಿರುವಂಥದ್ದು ಒಂದು ನೋವಿನ ಸಂದರ್ಭದಲ್ಲಿ. ನಿನ್ನೆ ಅಲ್ಲ ಮೊನ್ನೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂಥ ದೀಪಕ್ ಸೇನ್ ಅವರು ಸೇರಿದಂತೆ ನಮ್ಮ ಪಕ್ಷದ ಮಹಿಳೆಯರು, ಇವರು ಚಿಕ್ಕಂಪಮ್ಮ ಅವರನ್ನು ಸಹ ಕಾಂಗ್ರೆಸ್ ಗೂಂಡಾಗಳು ತಳ್ಳಾಡಿ ಒಂದಷ್ಟು ಅವರು ಬಿದ್ದು ಬಹಳ ಸಮಸ್ಯೆಗಳಾಗಿತ್ತು. ತಕ್ಷಣಕ್ಕೆ ನಮ್ಮ ಜಯರಾಮಣ್ಣ ಅವರು, ರಾಜೇಗೌಡರೆಲ್ಲ ಹೋಗಿ ಅಲ್ಲಿ ಸ್ಪಂದಿಸಿ ಧೈರ್ಯ ತುಂಬಿದ್ದಾರೆ. ಇವತ್ತು ನಾವಿಲ್ಲಿ ಬಂದಾಗ ಅಣ್ಣಯ್ಯರು ಸೇರಿದಂತೆ ಅನೇಕ ರೈತ ಸಂಘದವರು ಬಂದು ನೀವು ಮಾಡ್ತಾ ಇರುವಂಥ ಕೆಲಸ ಸರಿ ಇದೆ, ಇದು ಈ ಪ್ರತಿಭಟನೆ ಹೋರಾಟಗಳು ಮುಂದುವರಿಬೇಕು, ಇಲ್ಲಾಂದ್ರೆ ಇವರು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಬಹಳ ಚೆನ್ನಾಗಿ ಹೇಳಿದ್ರು. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಜನ ಕೆಲಸ ಮಾಡೋದಕ್ಕೆ ಬಿಟ್ಬಿಟ್ಟು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಲೂಟಿ ಹೊಡಿತಾ ಇದ್ದಾರೆ. ಯಾಕಂದ್ರೆ ಜನ ಕೆಲಸ ಮಾಡದೇ ಇದ್ರೆ ಲೂಟಿ ಹೊಡೆಯೋದಕ್ಕೆ ಯಾರು ಗಮನಿಸ್ತಾರಲ್ವಾ. ಹಾಗಾಗಿ ರೈತರಿಗೆ ಜನರಿಗೆ ಯಾವುದೋ ಒಂದು ಮಾಡಬಾರ್ದು ಕೆಲಸವನ್ನ ಬಿಟ್ಟು ಇವರು ಜನರನ್ನ ದಿಕ್ಕು ತಪ್ಪಿಸಿ ಲೂಟಿ ಹೊಡಿತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವವನ್ನ ದುರ್ಬಲ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನೀವು ಎಲ್ಲ ಸೇರಿ ಮಾಡೋಣ. ನಿಮ್ಮ ಎಲ್ಲ ಹೋರಾಟಗಳಿಗೆ ಯಾವುದೇ ಸಂದರ್ಭದಲ್ಲಾಗಲಿ ನಮ್ಮದು ಬೆಂಬಲ ಇರುತ್ತೆ. ನಮ್ಮ ಹೋರಾಟಗಳಿಗೆ ನೀವು ಬೆಂಬಲಿಸ್ತಾ ಬರ್ತಾ ಇದ್ದೀರಿ. ನಾವು ಪದೇ ಹಲವಾರು ಸಂದರ್ಭ ಹೇಳಿದ್ದೀವಿ, ಯಾರ ಜೊತೆಗೆ ಕೆಲಸ ಮಾಡೋದಕ್ಕೂ ನಮ್ಗೆ ಯಾವುದೇ ಸಂಕೋಚ ಇಲ್ಲ. ಇವತ್ತು ಕಾಂಗ್ರೆಸ್ನವರಾಗಲಿ, ಬಿಜೆಪಿಯವರಾಗಲಿ, JDS ಅವರಾಗಲಿ, ಯಾರೇ ಆಗಲಿ ಒಳ್ಳೆಯ ಕೆಲಸ ಮಾಡ್ತೀವಿ, ಪ್ರಾಮಾಣಿಕವಾಗಿರ್ತೀವಿ ಅನ್ನೋ ತಾರೀಕಿದ್ರೆ ಅವ್ರ ಜೊತೆನೂ ಕೆಲಸ ಮಾಡೋದಕ್ಕೆ ನಮ್ಗೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಅವರು ನಮ್ಮ ಅಣ್ಣ ತಮ್ಮಂದ್ರೆ ನಮ್ಮ ಇದೇ ದೇಶದ ಪ್ರಜೆಗಳೇ. ಆದರೆ ಭ್ರಷ್ಟಾಚಾರ ಮಾಡ್ಕೊಂಡು ಒಂದು ಇತಿಹಾಸ ಇಟ್ಕೊಂಡು ಬಂದಿರುವಂಥವ್ರನ್ನ ಯಾವ ಕಾರಣಕ್ಕಾಗಿ ನಂಬೋದಕ್ಕಾಗುತ್ತೆ? ಹಾಗಾಗಿ ಅಂತ ಇತಿಹಾಸ ಇಲ್ಲದ ಯಾರದೇ ಆಗಲಿ, ಯಾವುದೇ ಹೋರಾಟ ಆಗಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅವರ ಜೊತೆಗೆ ನಿಲ್ಲುತ್ತೆ. ತನು ಮನ ಧನ ನೀಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೋ ಅದೇ ತರೀಕು ಇತರ ಹೋರಾಟಗಳಿಗೂ ನಾವು ನಮ್ಮ ಶಕ್ತಿಯನ್ನು ಸಹ ನಾವು ಧಾರೆ ಎರೆಯೋದಕ್ಕೆ ಸಿದ್ಧವಿದ್ದೀವಿ ಅಂತ ಕೇಳ್ಕೊಳ್ತಾ, ಯಾವಂತಹ ಕರ್ನಾಟಕವನ್ನ ಕಟ್ಟೋದಕ್ಕೆ ನಾವು ಬಯಸ್ತೀವಿ. ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಿಜಕ್ಕೂ ನಮಗೆ ಸಾಕಷ್ಟು ನೈತಿಕ ಬೆಂಬಲ